ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ಬೋದು ವೀಕ್ಷಕರೇ, ಇವತ್ತು ಏನಪ್ಪ ಅಂದರೆ SSLC ರಿಸಲ್ಟ್ ಇಲ್ಲಿ ನೀವು 10th ರಿಸಲ್ಟ್ನ ಇಲ್ಲಿ ಅನೌನ್ಸ್ಮೆಂಟ್ ಆಗಿದೆ. ಇವತ್ತು ಆ ರಿಸಲ್ಟ್ನ ಯಾವ ತರಹ ಚೆಕ್ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ನಾನು ಈ ವಿಡಿಯೋನಲ್ಲಿ ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ, ಯಾರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕೊನೆಯವರೆಗೂ ವಿಡಿಯೋನ ನೋಡಿ ವೀಕ್ಷಕರೇ. ನಿಮಗೆ ಪ್ರತಿಯೊಂದು ಮಾಹಿತಿ ಇದರಲ್ಲಿ ಸಿಗತ್ತೆ. ಹಾಗಾಗಿ ಇಲ್ಲಿ ನೋಡ್ಬೋದು ವೀಕ್ಷಕರೇ, ಯಾವ ತರಹ ನೀವು ನಿಮ್ಮ SSLC ರಿಸಲ್ಟ್ನ ಚೆಕ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಇವತ್ತು ತಿಳಿಸ್ತಾ ಇದ್ದೀನಿ. ಏನಿಲ್ಲ ವೀಕ್ಷಕರೇ, ಮೊದಲನೇದಾಗಿ ನೀವು ಗೂಗಲ್ ಕ್ರೋಮ್ ಬ್ರೌಸರ್ನಲ್ಲಿ ನೀವು KARResults.nic.in ಅಂತೇಳಿ ನೀವು ಏನು ಸರ್ಚ್ ಮಾಡಬೇಕಾಗತ್ತೆ ವೀಕ್ಷಕರೇ. ಸರಿನಾ? ಸರ್ಚ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2024 ಅಂತ ನಿಮಗೆ ಕಾಣುತ್ತೆ ವೀಕ್ಷಕರೇ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತೇಳಿ ಏನು ಕಾಣುತ್ತೆ. ಇಲ್ಲಿ ನೋಡ್ಬೋದು SSLC 2024 ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ. ಇಲ್ಲಿ ನೋಡ್ಬೋದು ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಅನೌನ್ಸ್ಮೆಂಟ್ ಆಗಿರೋದು ಡೇಟ್ ಕೂಡ ಇದೆ, ಇಲ್ಲಿ 9/5/2024. ಇಲ್ಲಿ ನೋಡ್ಬೋದು ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ ವೀಕ್ಷಕರೇ. ಸರಿನಾ? ಇಲ್ಲಿ ನಿಮಗೆ ಏನು ಎಂಟರ್ ರಿಜಿಸ್ಟರ್ ನಂಬರ್ ಅಂತ ಏನು ಕಾಣುತ್ತೆ, ಅಲ್ಲಿ ನಿಮಗೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗತ್ತೆ. ನಿಮ್ಮ SSLC ರಿಜಿಸ್ಟರ್ ನಂಬರ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. ಅದಾದಮೇಲೆ ಅದರ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಡೇ ಮಂತ್ ಇಯರ್ ಅಂತ ಏನಿದೆ, ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಅಲ್ಲಿ ನೋಡ್ಬೋದು. ಅದಾದಮೇಲೆ ಇಲ್ಲಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಬರುತ್ತೆ. ನಾನಿಲ್ಲಿ ಎಕ್ಸಾಂಪಲ್ ಆಗಿ ನಿಮಗೆ ಎಂಟರ್ನು ಕೂಡ ಇಲ್ಲಿ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ವೀಕ್ಷಕರೇ. ಸರಿನಾ? ಇಲ್ಲಿ ನಾನು ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿದ್ದೀನಿ, ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿದ್ದೀನಿ, ಅದನ್ನು ಬ್ಲರ್ ಮಾಡಿರ್ತೀನಿ ವೀಕ್ಷಕರೇ. ಸರಿನಾ? ಅದಾದಮೇಲೆ ನೋಡ್ಬೋದು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ರಿಸಲ್ಟ್ ಓಪನ್ ಆಯಿತು. ಈಗ ನೋಡ್ಬೋದು ಇಲ್ಲಿ ನಿಮ್ಮ SSLC ರಿಸಲ್ಟ್ ಓಪನ್ ಆಗಿದೆ. ನೀವು ಎಷ್ಟು ಮಾರ್ಕ್ಸ್ನ ಗಳಿಸಿರ್ತೀರಾ ಅಂತಕ್ಕಂಥದ್ದು ಇಲ್ಲಿ ನೀವು ನೋಡಬಹುದಾಗಿದೆ. ಸರಿನಾ? ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಇಲ್ಲಿ ನೀವು ಏನು ಆನ್ ಮಾಡ್ಕೊಳ್ಳಿ ವೀಕ್ಷಕರೇ. ಯಾಕಂದರೆ ನಾನು ನಿಮ್ಗೆ ಈ ಥರದ್ದು ಪ್ರತಿಯೊಂದು ವಿಡಿಯೋಗಳನ್ನು ನಿಮಗೆ ತಿಳಿಸ್ತಾ ಇರ್ತೀನಿ. ಹಾಗಾಗಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವೀಕ್ಷರೇ. ಹಾಗೆ ಯಾರೆಲ್ಲ ನೀವು SSLC ಎಕ್ಸಾಮ್ನ ಬರೆದಿದ್ರಿ, ಯಾರೆಲ್ಲ ನೀವು SSLC ಇದ್ರಿ, ನಿಮಗೂ ರಿಸಲ್ಟ್ ಇವಾಗ ಓಪನ್ ಆಗಿದೆ ವೀಕ್ಷರೇ. ಸರಿನಾ? ನಿಮಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಇಲ್ಲಿ ನೋಡ್ಬೋದು ವೀಕ್ಷರೇ, ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಇಲ್ಲಿ ನಾನು ನಿಮಗೆ ತಿಳಿಸ್ತೀನಿ ವೀಕ್ಷರೇ. ಹಾಗೆ ನಿಮ್ಮದು ಏನೇ ಡೌಟ್ಸ್ ಇದ್ದರೂ ರಿಸಲ್ಟ್ ಬಗ್ಗೆ ಆಗಲಿ, ಪ್ರತಿಯೊಂದು ಯಾವುದೇ ಎಕ್ಸಾಮ್ಸ್ಗಳಾಗಲಿ, ಏನೇ ನಿಮ್ಮದು ಡೌಟ್ಸ್ ಇದ್ದರೂ ನೀವು ಇಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ನ ಮಾಡಿ, ಅದಕ್ಕೆ ನಿಮಗೆ ನಾನು ಉತ್ತರವನ್ನು ಕೊಡ್ತೀನಿ ವೀಕ್ಷರೇ. ಸರಿನಾ? ಹಾಗಾಗಿ ಈ ಮಾಹಿತಿ ನಿಮಗೆ ತುಂಬ ಏನು ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೊತೀನಿ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷರೇ. ಎಲ್ಲರಿಗೂ ಧನ್ಯವಾದಗಳು.